ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದಂಥ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ಎಫ್ಐಆರ್ಗಳು ದಾಖಲಾಗಿದೆ. ಸಂತ್ರಸ್ತೆಯರು ಯಾವುದೇ ಭಯವಿಲ್ಲದೆ ದೂರು ನೀಡಲು ಮಹಿಳಾ ಆಯೋಗ ಈಗ ಮನವಿಯನ್ನ ಮಾಡಿಕೊಳ್ತಾ ಇದೆ. ದೂರು ನೀಡುವ ಮಹಿಳೆಯರ ಹೆಸರನ್ನ ಗೌಪ್ಯವಾಗಿಡಲಾಗುತ್ತೆ ಅನ್ನೋದನ್ನು ಕೂಡ ಅವರಿಗೆ ಕನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಸಂತ್ರಸ್ತೆಯರು ಅಥವಾ ಕುಟುಂಬಸ್ಥರು ದೂರು ಸಲ್ಲಿಕೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಸದರು ಒಬ್ಬರ ಅಶ್ಲೀಲ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿದೆ. ಪ್ರಮುಖವಾಗಿ ಸಂತ್ರಸ್ತೆ ನೇರವಾಗಿ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ತನಗಾಗಿರುವಂತಹ ಅನ್ಯಾಯದ ಬಗ್ಗೆ ಖುದ್ದು ದೂರನ್ನು ಕೂಡ ಕೊಟ್ಟಿದ್ರು. ಏನೆಲ್ಲ ಬೆಳವಣಿಗೆಗಳ ಆಯಿತು ಅನ್ನೋಂಥದ್ರ ಬಗ್ಗೆ ನೇರವಾಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಏನೆಲ್ಲ ಬೆಳವಣಿಗೆಗಳಾಯಿತು? ಸಂತ್ರಸ್ತೆ ನನಗೆ ನಿನ್ನೆ ಸಂಜೆ ದೂರನ್ನು ದಾಖಲಿಸಿದ್ರು. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣ ಮತ್ತು ಅವ್ರ ಕುಟುಂಬದವರು ದೌರ್ಜನ್ಯ ಹೆಣ್ಣು ಮಗಳ ಮೇಲೆ ಎಸ್ತಿದ್ದಾರೆ ಮತ್ತು ಜೀವ ಬೆದರಿಕೆ ಸಹ ಇದೆ ಅಂತ ಸ್ಪಷ್ಟಪಡಿಸಿ ದೂರನ್ನು ದಾಖಲು ಮಾಡಿದ್ದಾರೆ. ನೇರವಾಗಿ ಕಚೇರಿಗೆ ಬಂದು ಒಂದಿಷ್ಟು ದಾಖಲೆಗಳನ್ನು ತಮ್ಮ ಮುಂದೆ ಇಟ್ರ ಅಥವಾ ನೇರವಾಗಿ ದೂರಿನ ಪ್ರತಿ ಮಾತ್ರ ಕೊಟ್ಟಿದ್ರ, ಹೇಗೆ? ಇಲ್ಲ, ನಿನ್ನೆ ಆಯೋಗ ರಜೆ ಇದ್ದಿದ್ದರಿಂದ ಅವ್ರು ಇದ್ದಿದ್ದ ಕಡೆಯಿಂದನೇ ನನಗೆ ನನ್ನ ವಾಟ್ಸಪ್ನಲ್ಲಿ ಅವರು ಆ ಒಂದು ದೂರ ದಾಖಲು ಮಾಡಿರುವಂಥ ಪ್ರತಿಯನ್ನು ನನಗೆ ಕಳಿಸ್ಕೊಟ್ರು. ಭಾಳ ವಿವರವಾಗಿ ಅವರೆಲ್ಲ ಬರೆದು ಅವರ ಕಳಿಸ್ಕೊಟ್ಟಿದ್ದಾರೆ ಸಂತ್ರಸ್ತೆ. ಈಗ ಸಾಕಷ್ಟು ಹೆಣ್ಮಕ್ಳ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪಗಳಿದಾವೆ. ಸೊ ಆ ಒಂದು ಸಂತ್ರಸ್ತೆಯನ್ನ ಬಿಟ್ಟು ಬೇರೆದವರು ಏನಾದರೂ ದೂರನ್ನ ಕೊಡೋದಕ್ಕೆ ಮುಂದೆ ಬಂದಿದ್ರ ಅಥವಾ ತಮ್ಮನ್ನ ಸಂಪರ್ಕ ಮಾಡಿದ್ರ ಅಂತ? ಇಲ್ಲ, ಬೇರೆ ಯಾರು ಸಂಪರ್ಕ ಮಾಡಿಲ್ಲ. ಇದು ಮೊದಲನೇ ಸಂತ್ರಸ್ತೆ. ಸೊ ಬೇರೆ ಯಾರು ಇಲ್ಲಿವರೆಗೂ ಬಂದಿಲ್ಲ. ಓಕೆ, ಈ ದೂರು ತಮ್ಮ ಗಮನಕ್ಕೆ ಬಂದ ಹಾಗೆ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತೀರಿ, ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತೀರಿ. ಆರಂಭದಲ್ಲಿ ಅದರ ಸೀರಿಯಸ್ನೆಸ್ ಎಷ್ಟಿತ್ತು? ಸೊ ಅವರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು? ನೀವು ನನ್ನ ಆಯೋಗಕ್ಕೆ ಮಹಿಳಾ ಹೋರಾಟಗಾರರು ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳು ದೂರನ್ನು ದಾಖಲು ಮಾಡಿ ಪೆನ್ ಡ್ರೈವ್ ಸಹ ಕೊಟ್ಟು ಹೋದರು. ಅದರ ಸೂಕ್ಷ್ಮತೆಯನ್ನು ನಾನು ಅರಿತುಕೊಂಡು ಅವಾಗಲೇ ನಾನು ಪ್ರೆಸ್ ಮೀಟ್ ಮಾಡಿದೆ. ನೀವು ಎಲ್ಲ ಮಾಧ್ಯಮದವರೆಲ್ಲ ಬಂದಿದ್ರಿ. ಅವಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಜನರಲ್ ಮೂರೂ ಜನರಿಗೂ ಅವಾಗಲೇ ಪತ್ರವನ್ನು ಬರೆದು ಕಳಿಸ್ಕೊಟ್ಟೆ. ಇದರ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಬೇಕು. ಇದು ಭಾಳ ದೊಡ್ಡ ಒಂದು ಅಪರಾಧ. ಸೊ ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕಾಗತ್ತೆ. ಇದಕ್ಕೆ ಮೌನ ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದರ ಸೀರಿಯಸ್ನೆಸ್ನ ನಾನು ಪತ್ರದಲ್ಲಿ ಬರೆದು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೆ. ನಿನ್ನೆ ಮುಖ್ಯಮಂತ್ರಿಗಳು ಇದನ್ನು SITಗೆ ಒಪ್ಪಿಸಿದ್ದಾರೆ. ಹಾಗಾಗಿ ಮಹಿಳಾ ಅಧ್ಯಕ್ಷೆಯಾಗಿ ನಾನು, ಆಯೋಗದ ಅಧ್ಯಕ್ಷೆಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಎಲ್ಲೋ ಒಂದು ಕಡೆ ಆಶಾಭಾವನೆ ಇದೆ, ನ್ಯಾಯ ಸಿಗತ್ತೆ, ಇದರಲ್ಲಿ ಅಪರಾಧ ಮಾಡೋರಿಗೆ ಶಿಕ್ಷೆ ಆಗತ್ತೆ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಬಂದಿದೆ. ಈಗ ಆ ಪತ್ರವನ್ನ ಬರೆದಿದ್ದು CM ಅವ್ರಿಗೆ ಯಾವ ದಿನಾಂಕದಂದು ಪತ್ರ ಬರೆದಿದ್ರೆ ಅದಾದ ನಂತರ ಪೊಲೀಸ್ ಹಿರಿಯ ಅಧಿಕಾರಿಗಳು ಅಥವಾ CM ಕಚೇರಿಯಿಂದ ತಮ್ಮನ್ನ ಸಂಪರ್ಕ ಮಾಡಿ ಅದರ ಗಂಭೀರ್ಯತೆಯನ್ನ ಅರಿತುಕೊಳ್ಳುವಂಥದ್ದಾಗಲಿ, ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದಾಗಲಿ, ತಮ್ಮಿಂದ ವರದಿಯನ್ನು ತರಿಸ್ಕೊಳ್ಳುವಂಥದ್ದಾಗಿ ತಮ್ಮ ಗುರುವಾರ ಸಾಯಂಕಾಲ 4 ಗಂಟೆಗೆ ನಾನು ಎಲ್ಲ ಪತ್ರಗಳನ್ನು, ಮನವಿ ಪತ್ರಗಳನ್ನು ನಾನೆಲ್ರಿಗೂ ಕಳಿಸ್ಕೊಟ್ಟೆ. ಪೆನ್ ಡ್ರೈವ್ ಸಹ ನನಗೆ ಗುರುವಾರ ಮಧ್ಯಾಹ್ನ. ಸೊ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷೆ ಅವರು ಹೇಳ್ತಾ ಇರುವಂಥದ್ದು, ನೀವೆಲ್ಲ ಯಾರೆಲ್ಲ ಅದರಲ್ಲಿ ನೊಂದಿದ್ದೀರಾ ಧೈರ್ಯವಾಗಿ ಬನ್ನಿ, ಭಯ ಪಡಕ್ಕೆ ಹೋಗ್ಬೇಡಿ, ನಿಮ್ಮ ಹೆಸರುಗಳನ್ನೆಲ್ಲೂ ಕೂಡ ಬಹಿರಂಗಗೊಳಿಸೋದಿಲ್ಲ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ, ಮನವಿ ಮಾಡಿಕೊಳ್ತಾ ಇದ್ದಾರೆ. ದೂರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ಈಗ ಅವರೆಲ್ಲ ಬಂದು ದೂರು ಕೊಡ್ತಾರೆ ಏನು ಅಂತೇಳಿ. ಒಬ್ಬರು ಮಾತ್ರ ದೂರನ್ನು ಈಗ ಹೊಳೆ ನರಸೀಪುರದಲ್ಲೇ ಕೊಟ್ಟಿದ್ದಾರೆ. ಅದು 2015ರಲ್ಲಿ ಅವ್ರ ಮನೆ ಕೆಲಸದವರು. ಸೊ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರ ಮೇಲೆ ಕೇಸ್ ಆಗಿದೆ ಅಂತ ಅಂದರೆ ಸೆಕ್ಷನ್ 354A ಲೈಂಗಿಕ ಕಿರುಕುಳ. ಅದರ ನಂತರ ಸೆಕ್ಷನ್ 354D ಮಹಿಳೆಗೆ ಮುಜುಗರ ಆಗುವಂತೆ ಹಿಂಬಾಲಿಸುವುದು. ಇದು ಸೆಕ್ಷನ್ 2ನೇದು. ಸೆಕ್ಷನ್ 3ನೇದು 506
ಬೆದರಿಕೆಯನ್ನು ಹಾಕಿರೋದು. ಸೆಕ್ಷನ್ 509 ಮಹಿಳೆಯ ಮಾನಕ್ಕೆ ಹಾನಿ ಉಂಟು ಮಾಡುವಂಥದ್ದು. ಇವಿಷ್ಟು ಸೆಕ್ಷನ್ಗಳನ್ನು ಅವರಿಗೆ ಹಾಕಿ ಕೇಸನ್ನು ಈಗ FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸೊ ಒಟ್ಟು 4 ಸೆಕ್ಷನ್ಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿ ಈಗ FIR ದಾಖಲಾಗಿದೆ. ಸೆಕ್ಷನ್ 354A, ಸೆಕ್ಷನ್ 354D, 506, 509.